गुलबर्गा शहर के कांग्रेस के युवा नेता राहुल हुनल्ली और अशोक हुनल्ली ने राजापुर में ग्रैंड पब्लिक मीटिंग ऑर्गेनाइज की थी कांग्रेस के लोकसभा कैंडिडेट श्री राधा कृष्णा डडमनी के सपोर्ट में। राहुल हुनल्ली ने अपने सभी साथियों के साथ रैली की शक्ल में कांग्रेस पार्टी जिंदाबाद के नारे लगाते हुए निकाली और ये रैली निकाली गई आरटीओ ऑफिस से राजापुर तक, जहां पर पब्लिक प्रोग्राम रखा गया था जिसमें कई सारे नौजवान, बुजुर्ग और औरतें शामिल थी। राहुल हुनल्ली कांग्रेस के एक ऐसे युवा नेता है जिन्होंने कम वक्त में गुलबर्गा शहर में यूथ कांग्रेस में अपना नाम कमाया है और ये यूथ कांग्रेस के मोस्ट एक्टिव लीडर के नाम से भी जाने जाते हैं। इस प्रोग्राम में श्री प्रियंक खरगे और साउथ एमएलए अल्लम प्रभु पाटिल ने कांग्रेस पार्टी की गारंटी स्कीम के बारे में लोगों को बताया और कहा कि कांग्रेस पार्टी लोकसभा के कैंडिडेट श्री राधा कृष्णा डडमनी को भारी वोटों से जिता कर लाए। इस मौके पर जगदेव गुत्तेदार, संतोष बेलगुंदी, नीलकंठ मुलगे, डॉक्टर किरण देशमुख, प्रवीण हलवार, एजाज निम्बलकर, समीर बागबान, संगपाल और कई सारे कांग्रेस के लीडर्स मौजूद थे। ಭ್ರಷ್ಟಾಚಾರ ಆಗಲಿ ಕೊನೆ, ನಾಡಿಗೆ ಬೇಕಿದೆ ಬದಲಾವಣೆ, ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು, ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ। ಭ್ರಷ್ಟಾಚಾರ ಆಗಲಿ ಕೊನೆ, ನಾಡಿಗೆ ಬೇಕಿದೆ ಬದಲಾವಣೆ, ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು, ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ। ಜಾತಿ ಧರ್ಮ ಇಲ್ಲದ ಪಕ್ಷ ಕಾಂಗ್ರೆಸ್ ಎಂದರೆ ಎಂದು ದಕ್ಷ, ಬಡವರ ಬಂಧು ಗೆಲ್ಲಲಿ ಎಂದು ನುಡಿದಂತೆ ನಡೆಯೋ ತತ್ವ ಇಲ್ಲೇ ಬೇಕು ಸೌಲಭ್ಯ ರೈತರಿಗೆ, ಬರಬೇಕು ಉದ್ಯೋಗ ಯುವಕರಿಗೆ, ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ। ಸಿಗಬೇಕು ಸೌಲಭ್ಯ ರೈತರಿಗೆ, ಬರಬೇಕು ಉದ್ಯೋಗ ಯುವಕರಿಗೆ, ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ। ವ್ಯಾಪಾರಸ್ಥರು ಉಳಿಬೇಕು, ಬಡವರ ಮನೆಗಳು ಬೆಳಿಬೇಕು, ಭ್ರಷ್ಟಾಚಾರ ಅಳಿಬೇಕು, ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಇರಬೇಕು। ಇಲ್ಲಿ ಓಟ್ ಹೇಳ್ತಾರೆ ಅವ್ರು ಬಿಜೆಪಿದವರು, ನಾವ್ ಇಲ್ಲಿ ಕತ್ತಿಗೆ ಓಟ್ ಹಾಕಿದ್ರೆ ಅಲ್ಲಿ ಕುದುರೆ ಓಡ್ತದ ಅಂತ, ಹೆಂಗ್ ಓಡ್ತದ? ಅದಕ್ಕೆ ಅವ್ರ ಮಧ್ಯೆ ನೋಡಿದ್ರೆ ಹೊಟ್ಟಿ ತುಂಬಲ್ ನಮಗ ಕಾಂಗ್ರೆಸ್ ಪಕ್ಷದ್ದು ಒಂದು ಎಲ್ಲರೂ ಒಂದು ಕೆಲಸ ಮಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇವತ್ತಿನ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ। ಇವತ್ತು ಗುಲ್ಬರ್ಗ ನಗರಕ್ಕೆ ಏನೇ ಕೆಲಸ ಆಗಬೇಕಾದ್ರೆ ಇವತ್ತು ಈ ವಿಮಾನ ನಿಲ್ದಾಣ ಆಯ್ತು, ESI ಆಸ್ಪತ್ರೆ ಆಯ್ತು, ಸೆಂಟ್ರಲ್ ಯೂನಿವರ್ಸಿಟಿ ಆಯ್ತು, ಸಾಕಷ್ಟು ಕೆಲಸಗಳು ಹಾಗೂ ಏನು ಸಾಕಷ್ಟು ರೇಲ್ಗಳು, ಸಾಕಷ್ಟು ಹೈವೇಗಳು, ಸಾಕಷ್ಟು ಎಲ್ಲಕ್ಕಿಂತ ಮುಖ್ಯವಾಗಿ 371J ಆಗಿದ್ರಿಂದ ಸಾಕಷ್ಟು ಒಂದು ಬದಲಾವಣೆ। ಇವತ್ತು 371J ಬಂದಿಲ್ಲಿಂದ 5,000 ಕೋಟಿ ರೂಪಾಯಿ ನಮಗೆಲ್ಲ ಒಂದು ಡೆವಲಪ್ಮೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದೊರೆಕ್ಷನ್ ಸಾಹೇಬರು ಕೊಟ್ಟಂತ ಕೆಲಸ। ಉಮೇಶ್ ಜಾಧವ್ ಅವರಿಗೆ ಈ ಉಮೇಶ್ ಜಾಧವ್ ಅವ್ರು ಕೊಟ್ಟಿದ್ದು ಒಂದು ಉಳಿಸಲಿಲ್ಲ, ಹೋಗಿ ಒಳಗ ESI ದೊಡ್ಡ ಹಾಸ್ಪಿಟ್ಲ್ ಕರೋನಾ ಬಂದ ನಮ್ಗ ನಿಮ್ಗ ಜಾಗ ಕೊಟ್ಟಿದ್ದು, ಅದ್ರೊಳಗಡೆ ತಂದು ಏನಪ್ಪ ದುಡ್ಡು ಹಾಕಿ ಅದನ್ನು ಸುಣ್ಣ ಬಳಿಕ ಕೈಲಿ ಆಗಿಲ್ಲ। ಇಂಥ ಮನುಷ್ಯಾಗ ಏನಪ್ಪ ಅಂದ್ರೆ ನಾವು ಆರಿಸಿ ತಂದೆವು, ಒಂದು ನಯಾ ಪೈಸೆ ಕೆಲಸ ಆಗಲಿಲ್ಲ। ನಾವು ಯಾವಾಗಲೂ ಕಾಂಗ್ರೆಸ್ ಪಕ್ಷ ಏನು ನುಡಿತೀವಿ ಅದು ನಡಿತೀವಿ, ನುಡಿದಂತೆ ನಡೀತಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ। ಹೋದ ಸಲ 2023 ಮೇನಲ್ಲಿ ನಾವು ಎಲ್ಲರ ಮನೆ ಬಾಗಿಲಿಗೆ ಬಂದು ಹೇಳಿದೆವು, ಈ ಸಲ ಚುನಾವಣೆಯಲ್ಲಿ ನಾವು ಆರಿಸಿ ಬಂದರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರು ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ ಬಡವರು, ಲಿಂಗಾಯತರು ಬಂದು, ಬ್ರಾಹ್ಮಣರು ಬಂದು ಎಲ್ಲರಿಗೆ ಏನು ಹೇಳಿದೆವು ನಾವು, ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಅಕೌಂಟಿಗೆ ಯಾರು ಮನೆ ಒಡತಿ ಇರ್ತಾರೋ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರ ಅಕೌಂಟಿಗೆ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದೆವು, ಒಂದೇ ಮಾತು। ಎರಡನೇ ಮಾತು, ನಿಮಗೆ 10 ಕಿಲೋ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೆವು। ಮೂರನೇ ಮಾತು, ನೀವೆಲ್ಲ ಬಸ್ನ ಕರ್ನಾಟಕ ರಾಜ್ಯ ತುಂಬ ತಿರುಗಾಡ್ರಿ, ಹೆಣ್ಮಕ್ಳು ಎಲ್ಲಿ ಬೇಕಾದಲ್ಲಿ ಹೋಗ್ಬೇಕು, ನಿಮ್ಗೆ ಅಧಿಕಾರ ಅಂತೇಳಿ ಫ್ರೀ ಮಾಡ್ತೀವಿ ಅಂತ ಹೇಳಿದೆವು। ಮತ್ತು ನಿಮ್ಮ ಮನೆ ಕರೆಂಟ್ 200 ಯೂನಿಟ್ ವಿದ್ಯುತ್ ಫ್ರೀ ಅದಂತ ಹೇಳಿದ್ವು। ಮತ್ತು ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ವು। ಇವೆಲ್ಲವನ್ನ ನಾವು ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡಿವೋ ಇಲ್ಲೋ? ನಿಮ್ಗೆಲ್ಲ ಬರ್ತಾ ಇಲ್ಲ ರೊಕ್ಕ, ಬಸ್ನಾಗ ತಿರುಗಾಡ್ತಿರಲಿಲ್ಲ? ಶಾಸಕರು, ಮಾಜಿ ಶಾಸಕರು ಮತ್ತೆ ಸಂಸದರ ಹತ್ರ 5 ವರ್ಷದಲ್ಲಿ
ತಾವು ಏನು ಸಂಸದರಾಗಿದ್ದೇವೆ, ನಿಮ್ಮ ಅಧಿಕಾರ ಇಲ್ಲಿ ರಾಜ್ಯದಲ್ಲಿತ್ತು, ದಯವಿಟ್ಟು ಕಲಬುರಗಿ ಜನರಿಗೆ ಏನ್ ಮಾಡಿದ್ದೀರಾ ಅಂತ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಲೆಕ್ಕ ಕೊಡಿ ಅಷ್ಟೇ, ಬಹಳ ಸರಳವಾಗಿ ಕೇಳ್ತಾ ಇದ್ದಾರೆ. ನಾವು ಕೂಡ ಇವತ್ತು ನಿಮ್ಮ ಆಶೀರ್ವಾದ ಕೇಳಕ್ ಬಂದಿದ್ದೀವಿ, ಖಾಲಿ ಕೈನಲ್ಲಿ ಬಂದಿಲ್ಲ, ಲೆಕ್ಕ ತಂದಿದ್ದೀವಿ. ನಿಮ್ಮ ಆಶೀರ್ವಾದ ಬೇಕಂದ್ರೆ ನಾವು ಲೆಕ್ಕವನ್ನು ಇಟ್ಟು ಕೊಡ್ತೀವಿ. ನಾವು 5 ಗ್ಯಾರಂಟಿಗಳನ್ನ ಲೆಕ್ಕ ಕೊಡ್ತೀವಿ. ಬೇಕಿದ್ರೆ ತಮ್ಗೆ ನೆನಪಿದ್ರೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವರು ಮತ್ತೆಲ್ಲ ನಮ್ಮ ನಾಯಕರು ತಮ್ಮ ಹತ್ರ ವಾಗ್ದಾನ ಮಾಡಿದ್ವಿ. 20 ವರ್ಷ ಆಯ್ತು ನಾವು ಈ ದಕ್ಷಿಣ ಕ್ಷೇತ್ರದಲ್ಲಿ ಗೆದ್ದಿ, ನಾವು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ನಮಗೆ ತಾವು ಆಶೀರ್ವಾದ ಮಾಡಿ. ತಾವು ಆಶೀರ್ವಾದ ಮಾಡಿದ್ರೆ 5 ಗ್ಯಾರಂಟಿಗಳನ್ನ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಮನೆ ಮನೆಗೆ ಹೋಗಿ ಅಕ್ಕ ಹಾಕ್ರಿ, ತಂಗಿ ಹಾಕ್ರಿ, ಅವ್ವ ಹಾಕ್ರಿ, ಆಯಿ ಹಾಕ್ರಿ ಅಂತ ಕೈಕಾಲು ಬಿದ್ವಾ ಇಲ್ವೋ ಹೇಳ್ರು. ಎಲ್ಲರ ಹತ್ರ ತಮ್ಮ ಹೋಗಿ ತಮ್ಮ ಮನವನ್ನ ಗೆದ್ದಿ ತಾವು ಓಟ್ ಹಾಕ್ಸ್ಕೊಂಡ್ರಿ. ತಾವು ಒಂದಲ್ಲ ಎರಡಲ್ಲ 136 ಸೀಟ್ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಿದ್ರಿ. ಈಗ 8 ತಿಂಗಳಾದ್ಮೇಲೆ ನಾವು ನಿಮ್ಮ ಹತ್ರ ಮತ್ತೆ ಆಶೀರ್ವಾದ ಕೇಳಕ್ ಬಂದಿದ್ದೀವಿ. ಖಾಲಿ ಕೈನಲ್ಲಿ ಬಂದಿಲ್ಲ. 8 ತಿಂಗಳ ಹಿಂದೆ ನಾವೇನು ಹೇಳಿದ್ವಿ, ನೀವು ನಮ್ಗೆ ಆಶೀರ್ವಾದ ಮಾಡಿ ನಾವು ನಿಮ್ಗೆ 5 ಗ್ಯಾರಂಟಿ ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಅಂತ. ಎಲ್ಲ 5 ಗ್ಯಾರಂಟಿಗಳು ನಿಮ್ಮ ಮನೆ ಬಾಗಿಲು ತಲುಪಿಸಿ ನಾವು ಬಂದಿದ್ದೇವೆ. ಇವತ್ತಿನ ದಿವಸ ನಾವು ನಮ್ಮ ವಾರ್ಡ್ ನಂಬರ್ 47 ರಾಜಾಪುರ ಸರ್ವೋದಯ ನಗರ್ ಗ್ರೌಂಡ್ದಾಗ ದೊಡ್ಡ ಪ್ರಮಾಣದಾಗ ಜನರಿಗೆ ನೆರೆಸಿ ಮತ್ತು ಇವತ್ತು ದೊಡ್ಡ ಪ್ರಮಾಣದಾಗ ರ್ಯಾಲಿ ತೊಗೊಂಡು ಬಂದಿದ್ದು ಏನು ಉದ್ದೇಶ ಅಂದರೆ, ಎದುರಿನವರಿಗೆ BJPದವ್ರಿಗೆ ಭಯ ಮೂಡಬೇಕು. ಏನಂತಂದ್ರೆ ನಾವು ಇವತ್ತಿನ ತನಕ ನಮ್ಮ ಖರ್ಗೆ ಸಾಹೇಬರು ಒಂದು ES ಹಾಸ್ಪಿಟಲ್ ಕಟ್ಟಿಸಿದ, ES ಹಾಸ್ಪಿಟಲ್ಗೆ ಪೇಂಟ್ ಹೊಡೆಯೋದು ಇವ್ರಿಗೆ ಅರ್ಹತೆ ಇಲ್ಲ. ಇವತ್ತಿನ ಡೇಟ್ದಾಗ ಇವ್ರಿಗೆ ಆ ಪೇಂಟ್ ಹೊಡೆಯೋ ಅರ್ಹತೆ ಇಲ್ಲ. ಇವ್ರಿಗೆ 5 ವರ್ಷದಾಗ ಏನೂ ಕೆಲಸ ಮಾಡಿಲ್ಲ. ಇವರು ಆ MP ಸೀಟಿಗೆ ಲಾಯಕೇ ಇಲ್ಲ ಅಂತ ತೋರಿಸ್ಕೊಡೋ ಸಲಕ್ಕೆ ಇವತ್ತಿನ ಡೇಟ್ದಾಗ ಈ ಸಮಾವೇಶನೂ ಮಾಡೀವಿ, ಇವತ್ತಿನ ಡೇಟ್ದಾಗ ಈ ರ್ಯಾಲಿನೂ ಮಾಡೀವಿ. ನಮ್ಮ ಯುವಕರ ಶಕ್ತಿ ಯಾವತ್ತೂ ಪ್ರಿಯಾಂಕ್ ಸಾಹೇಬರು ನಮ್ಮ ಯುವಕರು ಧ್ವನಿಯಾಗಿದ್ದಾರೆ. ನಮ್ಮ ಪ್ರಿಯಾಂಕ್ ಸಾಹೇಬರ ಸಲುವಾಗಿ ನಾವು ಯಾವತ್ತೂ ಇರ್ತೀವಿ. RK ಸಾಹೇಬರಿಗೆ ಬಹುಮತ 1 ಅಲ್ಲ 2 ಲಕ್ಷ ಓಟ್ ಲೀಡ್ಲಿಂದ ನಾವು ಗೆದಿಸ್ಕೊಂಡು ಬರ್ತೀವಿ ಅಂತ ನಮ್ಮೆಲ್ಲ ಯೂತ್ ಕಡೆಯಿಂದ ನಾನು ಇವತ್ತು ನಮ್ಮ ಸರ್ವೋದಯ ನಗರಿಂದ ನಾನು ಹೇಳ್ತೀನಿ. ಯಾವ ಭರವಸೆ ಮೇಲೆ 2 ಲಕ್ಷ ಲೀಡ್ ಕೊಡ್ತೀರಿ ಅಂತ ಹೇಳ್ತಾರೆ ಸರ್. ಇವತ್ತಿನ ಡೇಟ್ದಾಗ ನೀವು ಎಲ್ಲೂ ನೋಡ್ತೀರಿ ಸರ್, ಎಲ್ಲ ಯಾವ ಫಂಕ್ಷನ್, ಒಂದು ಸಣ್ಣ ಫಂಕ್ಷನ್ ಮಾಡಿದ್ರೇನು ಕಾಂಗ್ರೆಸ್ ಸಲುವಾಗಿ ಒಲಿಯುವುದಾಗ 5 ಗ್ಯಾರಂಟಿ ನಾವು ಮಾಡೀವಿ ಸರ್. ನಾವೇನು BJP ಸರ್ಕಾರ ಥರ ಸುಳ್ಳು ಗ್ಯಾರಂಟಿಗಳು, 0 ಅಕೌಂಟ್ ತೆಗೆಸಿದ್ರೆ 15 ಲಕ್ಷ ಆಗ್ತೀವಿ ಅಂತ ನಾವೇನು ಸುಳ್ಳು ಭರವಸೆ ಕೊಟ್ಟಿಲ್ಲ. ಅದೇ 0 ಅಕೌಂಟ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷ 2 ಸಾವಿರ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ಲತ್ತದ ಸರ್. ಮತ್ತು ಎಲ್ಲ ನಮ್ದೇನು ಗ್ಯಾರಂಟಿ, ಬಸ್ ಫ್ರೀ ಆಯಿತು, ಅನ್ನಭಾಗ್ಯ ಆಯಿತು, ಗೃಹ ಜ್ಯೋತಿ ಆಯಿತು, ಎಲ್ಲ ಗ್ಯಾರಂಟಿ ನಾವು ಕೊಡ್ಲತ್ತೀವಿ ಸರ್. ಅವರಪ್ಲೆ ನಾವು ಸುಳ್ಳು ಭರವಸೆ ಕೊಟ್ಟು, ಅವರಪ್ಲೆ ನಾವು ಸುಳ್ಳು ವಿಶ್ವಾಸಗಳು ಕೊಟ್ಟು ನಾವು ಸುಳ್ಳು ರಾಜಕೀಯ ನಡೆಸಲ್ಲ. ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾಗಲಿ, ಹಿರಿಯ ರಾಜಕಾರಣಿಗಳಾಗಲಿ, ನಮ್ಮ ಕಾಂಗ್ರೆಸ್ ಯಾವತ್ತೂ ನಾವು ನುಡಿದಂತೆ ನಡೆದೀವಿ, ಮುಂದೆ ನುಡಿದಂತೆ ನಡಿತೀವಿ.